Hi students, this is Ravi Chavan, Assistant Professor, Department of Commerce. Already in previous YouTube video, we discuss about cost of debt. Under that cost of debt, flotation cost, next premium, at par, at discount, okay, so and so related problems are discussed in previous YouTube video. So we move to next step. The next method is cost of preference share. Okay, totally there are three methods. I think first method is over now. First method is cost of debenture. Now go to the next one, cost of preference share. Okay, ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರೀವಿಯಸ್ ಯೂಟ್ಯೂಬ್ ವಿಡಿಯೋದಲ್ಲಿ ಕಾಸ್ಟ್ ಆಫ್ ಡೆಪ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ಕಾಸ್ಟ್ ಆಫ್ ಡೆಪ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮು ಸಾಲ್ವ್ ಮಾಡಿದ್ದೀವಿ. ಅದರಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದೆ, ಫ್ಲೋಟೇಷನ್ ಕಾಸ್ಟ್ ಆಯಿತು, ಆಟ್ ಪಾರ್, ಆಟ್ ಡಿಸ್ಕೌಂಟ್, ಸೊ ಆ್ಯಂಡ್ ಸೊ ಎಲ್ಲ ಡಿಸ್ಕಸ್ ಆಗಿದೆ. ಈಗ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್. ಮೀನಿಂಗ್, normally the dividend payable to the preference shareholder is to be treated as a cost of preference share capital. Okay, cost of preference share capital means whatever dividend paid by the company to the preference shareholder, that dividend amount is called as cost of preference share. Okay, normally the clearly meaning is given. Normally the dividend payable to the preference shareholder, whatever dividend paid by the company to the preference shareholder is to be treated as, okay, that dividend is treated as ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಆ ಡಿವಿಡೆಂಡ್ಗೆ ನಾವೇನಂತೀವಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಡಿವಿಡೆಂಡ್ಗೆ ನಾವೇನು ಕರಿತೀವಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ನಾರ್ಮಲಿ ಏನು ಡಿವಿಡೆಂಡ್ ಕೊಡ್ತೀವಿ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ, ಆ ಡಿವಿಡೆಂಟ್ ಅಮೌಂಟ್ಗೆ ನಾವೇನಂತೀವಿ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತೀವಿ. ಡಿವಿಡೆಂಟ್ ಯಾರು ಕೊಡ್ತಾರೆ, ಕಂಪ್ನಿಯವರು. ಯಾರಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ. ಯಾವಾಗ ಕೊಡಬಹುದು, ಕಂಪ್ನಿ ಪ್ರಾಫಿಟ್ ಆದಾಗ ಕಂಪ್ನಿಯವರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಡ್ತಾರೆ. ಆ ಡಿವಿಡೆಂಟ್ ಅಮೌಂಟ್ಗೆ ನಾವೇನಂತೀವಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಫಾರ್ಮುಲಾ KP is equal to D divided by NP into 100. ಫಾರ್ಮುಲಾ ಏನೋ ಸೇಮ್ ಇದೆ, D divided by NP into 100. ಇದು ಏನು ಫಾರ್ಮುಲಾ, ಇದು ನಾರ್ಮಲ್ ಫಾರ್ಮುಲಾ. ಟ್ಯಾಕ್ಸ್ ಕೊಡಂಗಿಲ್ಲ, ಯಾವಾಗ ಡಿವಿಡೆಂಟ್ ಟ್ಯಾಕ್ಸ್ ರೇಟ್ ಕೊಡಲ್ಲ ಆ ಟೈಮಲ್ಲಿ ಈ ಫಾರ್ಮುಲಾ. ಯಾವಾಗ ಡಿವಿಡೆಂಟ್ ಟ್ಯಾಕ್ಸ್ ಕೊಡ್ತಾರ ಅವಾಗ ಫಾರ್ಮುಲಾ ಏನತ್ತದ. ಓಕೆ, ದಿಸ್ ಇಸ್ ದ ಬಿಫೋರ್ ಟ್ಯಾಕ್ಸ್ formula. For example, when the tax is not given in that problem, on that time this formula should be considered for the calculation of the KP. Okay, when the dividend tax is not given, ಯಾವಾಗ ಡಿವಿಡೆಂಟ್ ಟ್ಯಾಕ್ಸ್ ಆ ಪ್ರಾಬ್ಲಮ್ದಲ್ಲಿ ಕೊಡಲ್ಲ ಆ ಟೈಮಲ್ಲಿ ಈ ಫಾರ್ಮುಲಾ ನಾವು ಕನ್ಸಿಡರ್ ಮಾಡಬೇಕು. ಯಾವಾಗ ಡಿವಿಡೆಂಟ್ ಟ್ಯಾಕ್ಸ್ ಕೊಡ್ತಾರಲ್ಲ ಅದಕ್ಕೆ ನೆಕ್ಸ್ಟ್ ಫಾರ್ಮುಲಾ ಇಲ್ಲದ ನೋಡ್ರಿ, ವೆನ್ ಡಿವಿಡೆಂಟ್ ಟ್ಯಾಕ್ಸ್ ರೇಟ್ ಈಸ್ ಗಿವನ್. ಓಕೆ, ಯಾವಾಗ ಡಿವಿಡೆಂಟ್ ಟ್ಯಾಕ್ಸ್ ಕೊಡ್ತಾರಲ್ಲ ಅವಾಗ ಫಾರ್ಮುಲಾ ಮತ್ತೆ ಚೇಂಜ್ ಆಗುತ್ತದೆ. ವೆನ್ ಡಿವಿಡೆಂಟ್ ಟ್ಯಾಕ್ಸ್ ರೇಟ್ ಈಸ್ ಗಿವನ್, ದೆನ್ ದ ಫಾರ್ಮುಲಾ ಆಲ್ಸೋ ಚೇಂಜ್. ಸಿ ದ ಫಾರ್ಮುಲಾ, KP is equal to D under bracket 1 plus dividend tax bracket complete into 100 divided by NP. ಓಕೆ, ಯಾವಾಗ ಡಿವಿಡೆಂಟ್ ಟ್ಯಾಕ್ಸ್ ಕೊಡ್ತಾರಲ್ಲ ಅವಾಗ ಫಾರ್ಮುಲಾ ಚೇಂಜ್ ಆಗುತ್ತದೆ. ಏನು ಫಾರ್ಮುಲಾ ಏನಂದರೆ D under bracket 1 plus dividend tax divided by NP into 100. ಇಲ್ಲಿ KP ಅಂದರೆ ಐ ಥಿಂಕ್ ಎಲ್ಲರಿಗೂ ಗೊತ್ತೇ ಇರ್ಬೋದು. KP ಮೀನ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್. KP ಮೀನ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್. ನೆಕ್ಸ್ಟ್ D ಮೀನ್ಸ್ ಡಿವಿಡೆಂಟ್ ಪೇಬಲ್. ಡಿವಿಡೆಂಟ್ ಟ್ಯಾಕ್ಸ್ ಆಲ್ರೆಡಿ ಗಿವನ್. ಓಕೆ, ಐ ಥಿಂಕ್ NP ಇಸ್ ನಾಟ್, ಎಲ್ಲರಿಗೂ ಗೊತ್ತಿದೆ NP ಅಂದರೆ ಏನು. D ಅಂದರೆ ಡಿವಿಡೆಂಟ್, 1 ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಡಿವಿಡೆಂಟ್ ಟ್ಯಾಕ್ಸ್ ಅಂದರೆ ರೇಟ್ ಆಫ್ ಟ್ಯಾಕ್ಸ್ ಕೊಟ್ಟಿರ್ತಾನೆ, ಇಂಟು 100 ಗೊತ್ತಿದೆ. NP ಅಂದರೆ ನೆಟ್ ಪ್ರಾಫಿಟ್. ಓಕೆ, ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಒನ್. ಈಗ ನಾವು ಪ್ರಾಬ್ಲಮ್ ನೋಡೋಣ. ಅಮರ್ ಕಂಪ್ನಿ ಲಿಮಿಟೆಡ್ ಇಶ್ಯೂ 10,000 ಪ್ರಿಫರೆನ್ಸ್ ಶೇರ್ rupees 100 each for rupees 95, carrying 10% dividend. Calculate ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ನೋಡ್ರಿ, ಅಮರ್ ಕಂಪ್ನಿಯವರು 10,000 ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡಿದ್ದಾರೆ. ಪ್ರತಿಯೊಂದು ಶೇರ್ ಬೆಲೆ 95 ರೂಪಾಯಿ ಇದೆ. ಈಚ್ ಫಾರ್ rupees 95 ಕ್ಯಾರಿಂಗ್ ಅಂದರೆ 95 ರೂಪಾಯಿ ಕ್ಯಾರಿಂಗ್ ಆಗಿದೆ. ಓಕೆ, ಆ್ಯಕ್ಚುಲಿ 100 ಇತ್ತು, 95ಗೆ ಬಂದಿದೆ. 10% ಡಿವಿಡೆಂಟನ್ನು ಕೊಡ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್. ನೋಡ್ರಿ, ಸೊಲ್ಯೂಷನ್ ಡಿ ಸೊಲ್ಯೂಷನ್ ಮಾಡಬೇಕು. ಫಾರ್ಮುಲಾ ಗೊತ್ತೇ ಇದೆ, KP is equal to D divided by NP into 100. T means 10%. I think know about that. NP 95. Okay, what is the price of the preference share? 100, but actually received, actually carrying, what is carrying amount is 95. 100 ಇತ್ತು ಖರೆ, ಆ್ಯಕ್ಚುಲಿ ತೊಗೊಂಡಿದ್ದೆಷ್ಟು, ಕ್ಯಾರಿಂಗ್ ಎಷ್ಟು ಮಾಡ್ಯಾರ ಅವರು, ಕ್ಯಾರಿಂಗ್ ಅಂದರೆ ತೊಗೊಂಡಿದ್ದು, ಕ್ಯಾರಿ ಮಾಡಿದ್ದು ಎಷ್ಟು 95. ಆದ ಕಾರಣ ನಾವಿಲ್ಲಿ 100 ತೊಗೊಳ್ಳಲ್ಲ, NP ಎಷ್ಟು ತೊಗೋತೀವಿ, 95 ತೊಗೋತೀವಿ.
Okay, actually preference share capital amount is 100, but carrying amount is 95. So we consider only 95 as a NP. Okay, next for according to formula, we all figures are illi ನಾವು ಹಚ್ಕೋಬೇಕು, taken into all figure according to formula. So D means 10%, 10 divided by 100 into 95, N means 95, 10 divided 95 into 100. ಇದಕ್ಕೆ ಸೊಲ್ಯೂಷನ್ ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 10.53. that type of problem asks for the 2 marks. I think all of you understood, a very easy problem. Shall we move to the next point, next step? Very easy problem. See here, KP divided by NP, once again explanation, KP divided by NP into 100. So D means 10%, NP means 95. Why should we take 95? Because of there are 100, but carrying price is 95, so we consider 95 only into 100. So answer will become 10.53. Next problem, Harish Limited issues 20,000 equity share, 12% preference share of rupees 100 each at par. Calculate cost of preference share capital. Okay, Harish Limited ಅವರು 20,000 equity share ಇಶ್ಯೂ ಮಾಡಿದ್ದಾರೆ, 12% preference share ಇದೆ, 100 ಪ್ರತಿಯೊಂದು ಶೇರ್ ಬೆಲೆ 100 ಇದೆ, ಟೋಟಲ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಪ್ರತಿಯೊಂದು ಶೇರ್ ಬೆಲೆ ಕೊಟ್ಟಿದ್ದಾರೆ. ಟೋಟಲ್ ಶೇರ್ಸ್ ಎಷ್ಟಿದಾವೆ 20,000, ಪ್ರತಿಯೊಂದು ಶೇರ್ ಬೆಲೆ ಎಷ್ಟಿದೆ 100 ರೂಪೀಸ್. ಡಿವಿಡೆಂಡ್ ಎಷ್ಟು ಕೊಡಬೇಕು 12%. ನೋಡ್ರಿ 20,000 ಶೇರ್ಸ್ and 12% preference share ಕೊಡಬೇಕು, ಡಿವಿಡೆಂಡ್ ಕೊಡಬೇಕು, 100 rupees per share price ಇದೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ, KP is equal to D divided by NP into 100. So D means 20,000, D means 2,40,000. I think all of you know about D means how is 2,40,000. So 20,000 ಹೆಂಗೆ ಬತ್ತು ನೋಡ್ರಿ, ಇದು 20 lakh ಹೇಗೆ ಬತ್ತು ಅಂದರೆ 20,000 ಶೇರ್ ಅದಾವ, ಪ್ರತಿಯೊಂದು ಶೇರ್ ಬೆಲೆ 100 ರೂಪೀಸ್. 20,000 ಶೇರ್ ಅದಾವ, ಪ್ರತಿಯೊಂದು ಶೇರ್ ಬೆಲೆ 100 ರೂಪೀಸ್. ಅಂದರೆ 20,000 into 100 ಅದೆಷ್ಟು 20 lakh. ಓಕೆ, 20 lakh ಅಮೌಂಟ್ ಹೀಗೆ ಬಂದಿದೆ. 20,000 into 100 is equal to 20 lakh. ಡಿ ಅಂದರೆ ಡಿವಿಡೆಂಟ್ ನಾವು ಟೋಟಲ್ ಕ್ಯಾಪಿಟಲ್ ಮೇಲೆ ಕೊಡ್ತೀವಿ ಪರ್ಸೆಂಟೇಜ್ ಮಾಡಿ, ಅಂದರೆ 20 lakh ಮೇಲೆ 12% ಎಷ್ಟಾಯಿತು 2,40,000. 20 lakh ಮೇಲೆ 12%. On 20 lakh we taken the 12% as a dividend, so it become 2,40,000. 20,000 share, so each share price is 100, so 20,000 into 100, total capital become 20 lakh. On 20 lakh 12% dividend, on 20 lakh capital amount 12% dividend, the dividend D means the dividend means dividends become 2,40,000. Next NP 20,000 share, I think all of you know about 20,000 shares. Next 100 rupees each, 20,000 into 100, so it become 20 lakh. So according to formula, so formula is given above, KP is equal to D divided by NP into 100. ಫಾರ್ಮುಲಾ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ರಿ ಮತ್ತೊಮ್ಮೆ ಹೇಳ್ತೀನಿ ಕನ್ನಡದಲ್ಲಿ. NP 20,000 ಶೇರ್ಸ್ ಇದಾವೆ, 100 ರೂಪೀಸ್ ಪರ್ ಶೇರ್ ಇದೆ, ಅಂದರೆ ಇದು ಎರಡು ಇಂಟು ಮಾಡ್ತೀವಿ, ಎಷ್ಟಾಯಿತು 20 lakh rupees NP ಆಯಿತು. ಈಗ ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ನಾವೇನು ಮಾಡ್ಕೋಬೇಕು, ಎಲ್ಲ ಫಿಗರ್ಸನ್ನು ಹಚ್ಕೋಬೇಕು. ನೋಡ್ರಿ ಡಿ ಇನ್ಸೆ 2 lakh, ಡಿ ಅಂದರೆ 2,40,000 ತೊಗೊಂಡಿನಿ, NP ಅಂದರೆ 20 lakh ತೊಗೊಂಡಿನಿ, ಇಂಟುಗೆ ಇಂಟು 100ಗೆ 100, ಇದರ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 12%. ಓಕೆ, ಈಗ ನೀವು ಇದಕ್ಕೆ ಇಂಟು ಮಾಡಲಾರ್ದ ಡೈರೆಕ್ಟಿವ್ ಫಿಗರ್ಸ್ ತೊಗೊಂಡ್ರು ಬರ್ತದೆ, ಖರೆ ಪ್ರತಿಯೊಂದು ಶೇರ್ ಬೆಲೆ 100 ಇದ್ರೆ ಮಾತ್ರ ಬರ್ತದೆ ರೀ. ಇದು ಕರೆಕ್ಟಾಗಿ ನಾನು ಕೇಳ್ಕೊರಿ. ನೋಡಿರಿ ಡಿ ಎಷ್ಟು ಪರ್ಸೆಂಟ್ ಅದಾನ ರೀ 12. ಇದು ಇನ್ನೂ ಅಲ್ಟರ್ನೇಟಿವ್, ಇದು ಅಲ್ಟರ್ನೇಟಿವ್ ಇದೆ. ಇದು ಏನು, ಇದು 2ರಾಗ ಒಂದು ಸಾಲ್ವ್, ಅದಕ್ಕೆ ನಾನು 6 ಬರ್ತೀನಿ ನೋಡ್ರಿ, 6 ಬರ್ದಿದ್ದೀನಿ, 2ರಾಗ ಒಂದು ಸಾಲ್ವ್ ಮಾಡಿರಿ ನೀವು. ಡಿ ಅಂದರೆ 12%, ಕ್ಯಾಪಿಟಲ್ 100 ರೂಪೀಸ್ ಈಚ್, 100 ರೂಪೀಸ್ ಈಚ್, ಅಂದರೆ ಈಚ್ ಶೇರ್ ಪ್ರೈಸ್ ತೊಗೊಂಡಾಗ ಆನ್ಸರ್ ಅದೇ ಬರ್ತದೆ ರೀ. ಇಂಟು 100 ನೋಡಿರಿ, ಇಂಟು 100 ಇದು ಸಾಲ್ವ್ ಮಾಡಿದಾಗ ನಿಮ್ಮ ಆನ್ಸರು 12 ಬರ್ತದೆ. ಇದು ಯಾವಾಗ ತೊಗೋಬೇಕು ರೀ, ಯಾವಾಗ ಈ ರೀತಿ ಸಾಲ್ವ್ ಮಾಡಬೇಕಂದ್ರೆ ಪ್ರತಿಯೊಂದು ಶೇರ್ ಬೆಲೆ 100 ರೂಪೀಸ್ ಇತ್ತಂದ್ರೆ ನಡೀತದೆ. ಅದೇ ಶೇರ್ ಬೆಲೆ ಏನೋ 30 ರೂಪಾಯಿ 40 ರೂಪಾಯಿ ಇತ್ತಂದ್ರೆ ಈ ಫಾರ್ಮುಲಾವಾಗ ಯೂಸ್ ಮಾಡೋಕೆ ಹೋಗಬೇಡ್ರಿ. ಓಕೆ, ಇದು ಮೇ ಬಿ ತಪ್ಪಬಹುದು. ನನ್ನ ಪ್ರಕಾರ ನೀವು ಎಲ್ಲ ಇಂಟು ಮಾಡ್ಕೊಂತ ತೊಗೋರಿ, ನಿಮ್ಮ ಆನ್ಸರ್ 12% ಕರೆಕ್ಟ್ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್. ABC ಕಂಪ್ನಿ ಲಿಮಿಟೆಡ್ ಇಶ್ಯೂಸ್ 10 lakh rupees, 10 lakh ಇಶ್ಯೂ rupees 10 lakh ಪ್ರಿಫರೆನ್ಸ್ ಶೇರ್ ಆಫ್ rupees 12% ಪ್ರಿಫರೆನ್ಸ್ ಶೇರ್, ಅಂದರೆ 10 lakh ಇದು ಅಮೌಂಟ್ ಇದೆ, 100 ಈಚ್ ಪರ್ ಶೇರ್. ಓಕೆ, ಅಟ್ ಪಾರ್. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್, ಅಸ್ಯೂಮಿಂಗ್ ದ ಡಿವಿಡೆಂಡ್ ಟ್ಯಾಕ್ಸ್ ರೇಟ್ ಇಸ್ ರೂಪೀಸ್ 20%. ಓಕೆ, ನೋಡಿರಿ 10 lakh rupees ಪ್ರಿಫರೆನ್ಸ್ ಶೇರ್ ಇದೆ, 12% ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ, 100 ರೂಪೀಸ್ ಈಚ್ ಶೇರ್ ಪ್ರೈಸ್ ಇದೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಅಂದಿದ್ದಾನೆ. ಫಾಲೋಯಿಂಗ್ ಕೇಸಸ್ದಾಗ ಕೆಲವೊಂದು ಕೇಸ್ ಕೊಟ್ಟಿದ್ದಾನೆ. ಅಸ್ಯೂಮ್ ಡಿವಿಡೆಂಡ್ ಟ್ಯಾಕ್ಸ್ ರೇಟ್ ಇಸ್ 20%. ಇದು ಡಿವಿಡೆಂಡ್ ಟ್ಯಾಕ್ಸ್ ರೇಟ್ ಅದ ನೋಡ್ರಿ. ಡಿವಿಡೆಂಡ್ ಟ್ಯಾಕ್ಸ್ ರೇಟ್ ಕೊಟ್ಟಾಗ ಆಗ ಥಿಯರಿಯಲ್ಲಿ ಹೇಳೀನಿ, ಫಾರ್ಮುಲಾ ಚೇಂಜ್ ಆಗ್ತದೆ. ಕೇಸ್ ಫಸ್ಟ್ ಕೇಸ್ ನೋಡಿ ಏನಂತಂದ್ರಿ, ಇಫ್ ಪ್ರಿಫರೆನ್ಸ್ ಶೇರ್ ಆರ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಪ್ರೊಟೆಕ್ಷನ್ ಕಾಸ್ಟ್. ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡ್ತಾರೆ ರೀ, ಆಟ್ ಪಾರ್ದಾಗ ಇಶ್ಯೂ ಮಾಡ್ತಾರೆ, ಯಾವುದೇ ಪ್ರೊಟೆಕ್ಷನ್ ಕಾಸ್ಟ್ ಚಾರ್ಜ್ ಮಾಡಲ್ಲ.
ನೆಕ್ಸ್ಟ್ ಈ ಪ್ರಿಫರೆನ್ಸ್ ಶೇರ್ ಇಶ್ಯೂಡ್ ಆಟ್ ಪಾರ್ ವಿತ್ 5% ಫ್ಲೋಟೇಷನ್ ಕಾಸ್ಟ್. ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡ್ತಾರೆ, ಅಟ್ ಪಾರ್ದಾಗ ಇಶ್ಯೂ ಮಾಡ್ತಾರೆ, ಆದರೆ 5% ಫ್ಲೋಟೇಷನ್ ಕಾಸ್ಟ್ ಇರ್ತದೆ. ಮೊನ್ನೆ ನೀವು ಡಿಬೆಂಚರ್ದಾಗ ಇದು ಫ್ಲೋಟೇಷನ್ ಕಾಸ್ಟ್ ಇದರ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೀವಿ, ನಿಮಗೆ ಗೊತ್ತಿರ್ಬೋದು. ಓಕೆ, ಈ ಕೇಸ್ 1 ಸಾಲ್ವ್ ಮಾಡೋಣ. ಕೇಸ್ 1 ಏನು ನೋಡ್ರಿ, ಇಫ್ ಶೇರ್ಸ್ ಆರ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಫ್ಲೋಟೇಷನ್ ಕಾಸ್ಟ್ ತಗೋತೀನಿ. ಕೇಸ್ 1 ಫಾರ್ಮುಲಾ ಆಗ ಹೇಳಿದ್ದೆ, KP is equal to D divided by NP under bracket 1 plus dividend tax under bracket complete into 100. ಸೊ ಫಾರ್ಮುಲಾ ನೋಡ್ರಿ, KP is equal to D under bracket 1 plus dividend tax divided by NP into 100. ಇದು ಯಾವಾಗ ತೊಗೋಬೇಕ್ರಿ ಈ ಫಾರ್ಮುಲಾ ಅಂದರೆ, ಯಾವಾಗ ನಿಮ್ಮ ಪ್ರಾಬ್ಲಮ್ದಲ್ಲಿ ಟ್ಯಾಕ್ಸ್ ರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಕೊಡ್ತಾನಲ್ಲ ಅವಾಗ ಈ ಫಾರ್ಮುಲಾ ಬರ್ತದೆ. ಹಾಂ, ಅಲ್ಲಿ ಹೆಂಗೆ ಡಿಬೆಂಚರ್ದಲ್ಲಿ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಟ್ಯಾಕ್ಸ್ ಇತ್ತಲ್ಲ, ಇಲ್ಲಿ ಡಿವಿಡೆಂಡ್ ಟ್ಯಾಕ್ಸ್ ಬರ್ತದೆ. ಡಿವಿಡೆಂಡ್ ಟ್ಯಾಕ್ಸ್ ಬಂದಾಗ ಈ ಫಾರ್ಮುಲಾ, ಟ್ಯಾಕ್ಸ್ ಇರಲಾರ್ದಾಗ ಈ ಫಾರ್ಮುಲಾ ಅಂದರೆ ಅದು KP ಡಿವೈಡ್ ಬೈ NP ಈಸಿ ಫಾರ್ಮುಲಾ. ಟ್ಯಾಕ್ಸ್ ಬರ್ತಂದರೆ ಫಾರ್ಮುಲಾ ಚೇಂಜ್ ಆಗ್ತದೆ. ಫಾರ್ಮುಲಲ್ಲಿ ಕೊಟ್ಟು ನೋಡಿರಿ, ಇಲ್ಲ ಅದನ್ನು ಫಾರ್ಮುಲಾ. ಓಕೆ, ಈಗ ಫಾರ್ಮುಲಾ ಪ್ರಕಾರ ಫಸ್ಟ್ ಕೇಸ್ ಸಾಲ್ವ್ ಮಾಡೋಣ. ಫಸ್ಟ್ ಕೇಸ್ದಾಗ ಏನಂತಾನ್ರಿ, ಆಟ್ ಪಾರ್ ನೋ ಫ್ಲೋಟೇಷನ್ ಕಾಸ್ಟ್. ಹಾಂ, ಸೊ NP ಈಸ್ ಸೇಮ್ 10 lakh. ನೆಕ್ಸ್ಟ್ D ಈಸ್ 1,20,000. ಹೌ ವಿಲ್ ಸಾಲ್ವ್? ಐ ಥಿಂಕ್ ಆಲ್ ಆಫ್ ಯು ನೋಡ್ಬಿಡ್ತಾರೆ. 10 lakh ಮೇಲೆ 12%, 1,20,000. NP ಈಸ್ 10 lakh ನೋಡ್ರಿ. Total capital 10 lakh, issued capital is 10 lakh, NP is 10 lakh, dividend 12%, means 12%, all of you see the cursor, this 12% on 10 lakh, it become 1,20,000. Dividend tax it is given already 20%, so we taken 20%. ನೋಡ್ರಿ, NP 1 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟಿದ್ದ, ತೊಗೊಂಡೆ 10 ಲಕ್ಷ ರೀ. ಆಮೇಲೆ 10 ಲಕ್ಷ ಮೇಲೆ 12% ಡಿವಿಡೆಂಡ್ 1,20,000 ಆಯಿತು. ನೆಕ್ಸ್ಟ್ ಡಿವಿಡೆಂಡ್ ಟ್ಯಾಕ್ಸ್ 20%. ಈಗ ನೋಡಿರಿ ಸೊಲ್ಯೂಷನ್ ಮತ್ತೆ ತೊಗೋತೀನಿ. ಫಾರ್ಮುಲಾ ತೊಗೊಂಡೆ, ಡಿ 1,20,000 ತೊಗೊಂಡಿನಿ. NP 10 ಲಕ್ಷ ತೊಗೊಂಡಿನಿ. ಡಿವಿಡೆಂಡ್ ಟ್ಯಾಕ್ಸ್ ರೇಟ್ ನೋಡ್ರಿ, 1 + 20 ಡಿವೈಡ್ ಬೈ 100. 20 ಡಿವೈಡ್ ಬೈ 100 ಬರ್ತೀನಿ, 20%. ನಿಮಗೆಲ್ಲರಿಗೂ ಗೊತ್ತಿದೆ, ಇಂಟು 100. ನೋಡ್ರಿ, ಡಿ ಅಂದರೆ 1,20,000, NP 10 ಲಕ್ಷ ಇದೆ. ಡಿವಿಡೆಂಡ್ ಟ್ಯಾಕ್ಸ್ 20 ಡಿವೈಡೆಡ್ ಬೈ 100. 1ಗೆ 1 ಪ್ಲಸ್ಸಿಗೆ ಪ್ಲಸ್ಸು, ಡಿವಿಡೆಂಡ್ ಟ್ಯಾಕ್ಸ್ 20 ಡಿವೈಡ್ ಬೈ 100 ಬರೀಬೇಕು. 20% ಹೀಗೆ ಬರೀತೀವಿ ನಾವು, ಇಂಟು 100. ಇದರ 1 by 1 ಸಾಲ್ವ್ ಮಾಡೋಣ. 40 ಕ್ಯಾನ್ಸಲ್, 40 ದ್ಯಾಟ್ಸ್ ವೈ 12 by 100. 40 ಕ್ಯಾನ್ಸಲ್ ಆಯಿತು, 100 by 12 by 100 ಆಯಿತು. ನೆಕ್ಸ್ಟ್ 1 + 1 + 20 ಡಿವೈಡ್ ಬೈ 100 ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 0.20. ಬ್ರ್ಯಾಕೆಟ್ ಕಂಪ್ಲೀಟ್ ಇಂಟು 100. ನೆಕ್ಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡ್ತೀರಿ. 12ಗೆ 12, ಇದನ್ನು 1 + 0.20 ಮಾಡ್ತೀರಿ, 1.2 ಆಯಿತು. ಪ್ಲಸ್ ಇದೆ, ಇಲ್ಲಿ ನೋಡಿ ಸಿಂಬಾಲು ಪ್ಲಸ್ ಇದೆ ಡಿವಿಡೆಂಡ್ ಟ್ಯಾಕ್ಸ್ ಇದ್ದಾಗ, ಪ್ಲಸ್ ಇಂಟು 100. ನೆಕ್ಸ್ಟ್ ಡಿವೈಡೆಡ್ ಬೈ 100 ಇದು ಮಾಡಿದಾಗ ನೆಕ್ಸ್ಟ್ ನಮ್ಮ ಫಾರ್ಮುಲಾ ನೆಕ್ಸ್ಟ್ ಬರ್ತದೆ 12 ಇಂಟು 1.2 ಇಂಟು 100 ಮಾಡಿದಾಗ 14.4 ಬರ್ತದೆ, ಇಂಟು 100 ಡಿವೈಡೆಡ್ ಬೈ 100. ನೆಕ್ಸ್ಟ್ ನಿಮ್ಮ ಆನ್ಸರ್ ಬರ್ತದೆ 14.4. ಓಕೆ, ಇದು ಯಾವಾಗ ಅಂದರೆ ಡಿವಿಡೆಂಟ್ ಇಶ್ಯೂಡ್ ಆಟ್ ಪಾರ್ ನೋ ಫ್ಲೋಟೇಷನ್ ಕಾಸ್ಟ್. ಈಸಿ ಇದೆ, ಏನೂ ಇಲ್ಲ. ಫಾರ್ಮುಲಾ ಪ್ರಕಾರ ನಾವೆಲ್ಲ ಸಾಲ್ವ್ ಮಾಡ್ಕೊತ ಹೋದರೆ ಮ್ಯಾಥಮೆಟಿಕಲ್ ವೈಸ್ನೆಲ್ಲ ನೀವು ಪರ್ಫೆಕ್ಟ್ ಇತ್ತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. 1,20,000 ಇತ್ತು, 10 lakh ಇತ್ತು, 4 ಕ್ಯಾನ್ಸಲ್ ಮಾಡ್ತೀರಿ, 100 by 100 ಆಯಿತು. 1 + 20 ಇಂಟು 100 ಇತ್ತು. 12 ಇಂಟು 1.2 100 ಮಾಡಿದಾಗ 14.4 ಬತ್ತು, ಇಂಟು 100 ಹಂಗೆ ಉಳಿಸಿದ್ರಿ. ನೆಕ್ಸ್ಟ್ 100 ಕ್ಯಾನ್ಸಲ್ ಆಯಿತು, 14.4. ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡ್ರಿ, ಸ್ವಲ್ಪ ನಾವು ಫಾಸ್ಟ್ ಮಾಡ್ತಾ ಇದ್ದೀನಿ, ನಮಗೆಲ್ಲರಿಗೂ ಗೊತ್ತಿರ್ಬೋದು. ಯಾಕಂದರೆ ಎಲ್ಲರಿಗೂ ಸ್ಟೇಬಲ್ ಆಗಿರಿ, ಹಳೆ ಎಲ್ಲ ಫಾರ್ಮ್ಯಾಟ್ ನೋಡಿ, ಹಳೇದು ಎಲ್ಲ ಕಾಸ್ಟ್ ಆಫ್ ಡೆಪ್ಟ್ ನೋಡಿ ಎಲ್ಲರೂ ಪರ್ಫೆಕ್ಟ್ ಆಗಿರ್ಬೋದು. ಆದ ಕಾರಣ ಸ್ವಲ್ಪ ಸ್ಪೀಡ್ ಹೆಚ್ಚಿಗೆ ಮಾಡಿದ್ದೀನಿ. ಈಗ KP = D ಮೇಲಿನ ಮೇಲೆ ರಿಪೀಟ್ ಮಾಡೋಂಗಿಲ್ಲ. ನಿಮಗೆ ತಿಳಿದಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ರಿಪೀಟ್ ಮಾಡಿ ನೋಡಿರಿ. KP = D ಡಿವೈಡ್ ಬೈ NP ಸೇಮ್ ಫಾರ್ಮುಲಾ. ಸೆಕೆಂಡ್ ಕೇಸ್ದಾಗ ಏನಂತಂದ್ರಿ, ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾನೆ. ಆದ ಕಾರಣ ಫ್ಲೋಟೇಷನ್ ಕಾಸ್ಟ್ ನಿಮಗೆ ಗೊತ್ತೇ ಇದೆ, NP ಮೇಲೆ ತೆಗಿಬೇಕು. 5% ಕೊಟ್ಟಾನ ನೋಡ್ರಿ, 5% ಆನ್ 10 lakh 50,000 ಆಯಿತು. ನೆಕ್ಸ್ಟ್ NP 10 lakh ಇತ್ತು, ಫ್ಲೋಟೇಷನ್ ಕಾಸ್ಟ್ 50,000 ಲೆಸ್ ಮಾಡ್ತೀರಿ, = 9,50,000 ಉಳಿತು. ಫ್ಲೋಟೇಷನ್ ಕಾಸ್ಟ್ ಅಂದರೆ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್, ಆ ಎಕ್ಸ್ಪೆನ್ಸಸ್ NP ಒಳಗೆ ಲೆಸ್ ಮಾಡಬೇಕು. ಆದ ಕಾರಣ 50,000 ಬತ್ತು ಫ್ಲೋಟೇಷನ್ ಕಾಸ್ಟ್. ಸೊ 10 lakh - 50,000 9,50,000. ನೆಕ್ಸ್ಟ್ KP ಅಕಾರ್ಡಿಂಗ್ ಟು ಫಾರ್ಮುಲಾ ವೈಸ್ ನಾವು ಎಲ್ಲ ಫಿಗರ್ಸನ್ನು ಹಚ್ಕೋತೀವಿ. ನೋಡಿರಿ, D ಅಂದರೆ 1,20,000 ಪ್ಲಸ್ 1 + ಡಿವಿಡೆಂಡ್ ಟ್ಯಾಕ್ಸ್ ಅಂದರೆ 1 + 20 ಡಿವೈಡ್ ಬೈ 100 ಇಂಟು 100ಗೆ 100. ಸೊ NP ಈಸ್ 9,50,000 ಆಲ್ರೆಡಿ ಸಾಲ್ವ್ ಇನ್ ಅಬೌವ್. ಓಕೆ, NP ಆಲ್ರೆಡಿ ಸಾಲ್ವ್ ಮಾಡಿ ನೋಡಿರಿ ಮೇಲಿಲ್ಲೇ. ಸೊ 95,000 ಬತ್ತು. ಈ ಎಲ್ಲ ಫಿಗರ್ಸನ್ನು ಸಾಲ್ವ್ ಮಾಡೋದು ನಾವೀಗ. ಸೇಮ್ ನೋಡಿರಿ, 40 ಕ್ಯಾನ್ಸಲ್. ನೀವು ಐ ಥಿಂಕ್ ಆಲ್ ಆಫ್ ನೋಡ್ಬಾರ್ದು ದ್ಯಾಟ್ 1 2 3 4 4 40 ಕ್ಯಾನ್ಸಲ್. 12 by 95 ಆಯಿತು. 1 + 20 1 + 0.20 ಇಂಟು 100 ಇದೆ. ಇದನ್ನು ಸಾಲ್ವ್ ಮಾಡೋಣ. 12ಗೆ 12, 1 + 20 ಅಂದರೆ 1.2 ಆಯಿತು. ಇಂಟುಗೆ 100. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. 14.4 ಆಯಿತು, ಇಂಟು 100 ಡಿವೈಡ್ ಬೈ 95. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋದು. ಕ್ಯಾಲ್ಕುಲೇಟರ್ ಎಲ್ಲರ ಕಡೆ ಇರ್ಬೋದು, ಸಾಲ್ವ್ ಮಾಡ್ತೀರಿ ನೀವು. 15.16 ಬತ್ತು. ಇದು ಏನ್ರಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್
ವೆನ್ ಪ್ರಿಫರೆನ್ಸ್ ಶೇರ್ ಇಶ್ಯೂಡ್ ಅಟ್ ಪಾರ್ ಪ್ಲಸ್ 5% ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾಗ ನಿಮ್ಮ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ 15.16 ಬರುತ್ತದೆ. ಇಲ್ಲಿಗೆ ಈ ಪ್ರಿಫರೆನ್ಸ್ ಶೇರ್ ಮೇಲಿದ್ದಂಥ ಪ್ರಾಬ್ಲಮ್ಸು ಅಕಾರ್ಡಿಂಗ್ ಟು ಏನು 2 ಕೇಸ್ ಕೊಟ್ಟಿದ್ದ ಅದರ ಪ್ರಕಾರ ನಾವು ಸಾಲ್ವ್ ಮಾಡಿದ್ದೀವಿ ನೋಡಿ. 2 ಕೇಸ್ ಕೊಟ್ಟಿದ್ದ 2 ಕೇಸ್ ನಾವು ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಪ್ರಾಬ್ಲಮ್ ರಿವೈಂಡ್ ಮಾಡಿ ಕೇಳ್ರಿ, ಈಸಿ ಅದು, ಅಪ್ಸೆಂಟ್ ಟಫ್ ಇಲ್ಲ. ಐ ಥಿಂಕ್ ಎಲ್ಲರೂ ಕಾಸ್ಟ್ ಆಫ್ ಡಿಬೆಂಚರ್ ಪರ್ಫೆಕ್ಟ್ ಆಗಿರ್ಬೋದು. ಇದ್ರ ಮೇಲೆ ನೀವು ಈಸಿ ತಿಳ್ಕೊಬೋದು ನನಗೆ ಅನಿಸ್ತದೆ. ನೋಡಿರಿ, ನಿಮಗೆ ನಾನು ಇದರ ಮೇಲೆ PPTನೂ ಕಳಿಸ್ತೀನಿ ಪ್ಲಸ್ ವಿಡಿಯೋನೂ ಕಳಿಸ್ತೀನಿ. ಸ್ವಲ್ಪ ಮನೆಯಲ್ಲಿ ಸ್ಟಡಿ ಮಾಡಿ. ಈಗ ನಾವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ದಲ್ಲಿ ನೆಕ್ಸ್ಟ್ ಪಾರ್ಟಿಗೆ ಹೋಗೋನು ರಿಡಿಮೇಬಲ್ ಶೇರ್ಸ್. ರಿಡಿಮೇಬಲ್ ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ಪಿ ಯು ಸಿಲಿ ತಿಳ್ಕೊಂಡಿರ್ಬೋದು ನೀವು. ರಿಡಿಮೇಬಲ್ ಅಂದರೆ ನೋಡ್ರಲ್ಲಿ, ದೀಸ್ ಆರ್ ಶೇರ್ ಇಶ್ಯೂಡ್ ಆನ್ ಟರ್ಮ್ಸ್ that our company will or may buy them back at some future date. ಅಂದರೆ ಕಂಪ್ನಿ ಏನು ನಿಮಗೆ ಶೇರ್ ಇಶ್ಯೂ ಮಾಡಿದ್ದಲ್ಲ, ಮತ್ತೆ ಕಂಪ್ನಿ ಆ ಶೇರ್ ಏನು ಮಾಡ್ಬೋದು, ಇಶ್ಯೂ ಮಾಡಿದ ಶೇರ್ ಒಳ್ಳೆ ತಿರುಗಿ ತೊಗೋಬೋದು. ರಿಡಿಮೇಬಲ್ ರಿಡೆಂಪ್ಷನ್ ಕೇಳಿರ್ಬೋದು ನೀವು. ಅಂದರೆ ಶೇರ್ ನೀವು ರಿಡಿಮೇಬಲ್ ಅಂದರೆ ನಿಮ್ಮ ಪ್ರಕಾರ, ನಿಮ್ಮ ಮಾತನ್ನು ಹೇಳ್ತಾರೆ ಕ್ಯಾನ್ಸಲೇಷನ್, ನಿಮ್ಮ ಶೇರ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ ಅಥವಾ ನಿಮ್ಮ ಶೇರ್ಸನ್ನು ತೊಗೊಂಡ್ಬಿಡ್ತಾರೆ. ಒಳ್ಳೆ ಕ್ಯಾನ್ಸಲ್ ಅಂದರೆ ಫಾರ್ಫೀಚರ್ ಇರ್ತದೆ. ಕ್ಯಾನ್ಸಲ್ ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾನ್ಸಲ್ ಅಂದರೆ ಫಾರ್ಫೀಚರ್ ಇರ್ತದೆ. ರಿಡಿಮೇಬಲ್ ಅಂದರೆ ನಿಮ್ಮ ಶೇರ್ಸ್ ಒಳ್ಳೆ ಕಂಪ್ನಿ ತೊಗೊಂಡ್ಬಿಡ್ತಾರೆ, ನಿಮ್ಮ ಕಡೆ ಇದ್ದಂಥ ಶೇರ್ಸ್ನು ಕಂಪ್ನಿ ತೊಗೋಬಹುದು. ಇದಕ್ಕೇನಂತೀವಿ ರಿಡಿಮೇಬಲ್. ನೋಡಿರಿ, ದೀಸ್ ಆರ್ ದ ಶೇರ್ಸ್ issued by terms that the company will or may buy them back at some future date. ಓಕೆ, ಇಲ್ಲಿ ಫಾರ್ಮುಲಾ ನೋಡ್ರಿ, ಏನೂ ಇಲ್ಲರಿ. ನಿಮ್ಮ ಕಡೆ ಕಂಪ್ನಿ ಶೇರ್ಸ್ ಕೊಟ್ಟಿರ್ತಾರಲ್ಲ, ನಿಮಗೆ ಪ್ರಿಫರೆನ್ಸ್ ಶೇರ್ ಕೊಟ್ಟಿರ್ಬೋದು. ಆ ಶೇರ್ಸ್ ಕೊಟ್ಟಿದ ಮೇಲೆ ಕಂಪ್ನಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಅಗ್ರಿಮೆಂಟ್ ಮೇಲೆ ಕೊಡ್ತಾರೆ ರೀ. 10 ವರ್ಷ ಆದಮೇಲೆ ನಾವು ಶೇರ್ ಮತ್ತೆ ಹೊಳೆ ನಿಮ್ಮ ಕಡೆ ತೊಗೊಳೋರು. ಅದಕ್ಕೆ ನೋಡ್ರಿ, ದೇ ಆರ್ ಶೇರ್ ಇಶ್ಯೂಡ್ ಆನ್ ಟರ್ಮ್ಸ್ ಆ್ಯಂಡ್ ಅಗ್ರಿಮೆಂಟ್ ದ್ಯಾಟ್ ದ ಕಂಪನಿ that the company will or may buy them back at some future date. ಫಾರ್ಮುಲಾ ಇದೆ ನೋಡ್ರಿ. ಏನಾದರೂ ನಿಮಗೆ ಆ ರೀತಿ ಶೇರ್ಸ್ ರಿಡಿಮೇಬಲ್ ಕೊಟ್ಟಾಗ, ರಿಡಿಮೇಬಲ್ ಶೇರ್ಸ್ ಅಂತ ಏನಾದರೆ ಪ್ರಾಬ್ಲಮ್ದಲ್ಲಿ ಬರ್ತದ್ರೆ ಫಾರ್ಮುಲಾ ನೋಡ್ರಿ, ಸೇಮ್ D/NP ಇದೆ, ಖರೆ ಆದ್ರಲ್ಲಿ ಸ್ವಲ್ಪ ಚೇಂಜ್ ಅದ ರೀ. F - NP ಇದೊಂದು ಬ್ರ್ಯಾಕೆಟ್ದಾಗ ಬರ್ತದೆ, ಮತ್ತು ಡಿವೈಡೆಡ್ N. ಇಲ್ಲಿ NP + F/2. ಡಿ ಅಂದರೆ ಎಲ್ಲರಿಗೂ ಗೊತ್ತಿದೆ, ಡಿವಿಡೆಂಡ್ ಪೇಬಲ್. F ಅಂದರೆ ಫೇಸ್ ವ್ಯಾಲ್ಯೂ, ಅದನ್ನು ಗೊತ್ತಿದೆ ನಿಮಗೆ. F ಅಂದರೆ ಫೇಸ್ ವ್ಯಾಲ್ಯೂ. ಎಲ್ಲೇನೋ F ಬರ್ತೀನಿ ನೋಡ್ರಿ, ಇಲ್ಲಿ F ಬರ್ತೀನಿ ಫಾರ್ಮುಲಾದಲ್ಲಿ ನೋಡ್ರಿ, ಕರ್ಸರ್ ನೋಡ್ರಿ, FD ಬ್ರ್ಯಾಕೆಟ್ F ಬರ್ತೀನಿ. ಅದು F ಅಂದರೆ ಫೇಸ್ ವ್ಯಾಲ್ಯೂ. ತೊಳಗು F ಬರ್ತೀನಿ ನೋಡ್ರಿ, NP + F ಅಂದರೆ ಫೇಸ್ ವ್ಯಾಲ್ಯೂ. N ಸ್ಮಾಲ್ n ಬರ್ತೀನಿ ನೋಡ್ರಿ, ಸ್ಮಾಲ್ n ಅಂದರೆ ನಂಬರ್ ಆಫ್ ಇಯರ್ಸ್. ಓಕೆ, ಈಗೊಂದು ಪ್ರಾಬ್ಲಮ್ ಹೋಗೋಣ. ಶಾಹು ಕಂಪನಿ ಲಿಮಿಟೆಡ್ ಇಶ್ಯೂ 10% ಪ್ರಿಫರೆನ್ಸ್ ಶೇರ್ ಆಫ್ ದ face value of ₹100 each. Flotation costs are estimated at 4% of the face value. Calculate cost of preference share. Okay, Shahu Company Limited ಅವರು 10% preference shares of preference share issue ಮಾಡಿದ್ದಾರೆ. The face value of the shares is 100 each. Flotation cost ಎಷ್ಟಿದೆ? 4%. 4% on flotation cost estimated 4% of the face value. Face value ಮೇಲೆ 4% ಅಂದರೆ calculate cost of preference share. ಅದು ಮತ್ತೆ ಕೇಸ್ ರೀ. ಒಂದನೇ ಕೇಸ್ ಏನಂದ್ರಿ, ಇಫ್ ದೇ ಆರ್ ಇರ್ರಿಡಿಮೇಬಲ್ ಅಂದರೆ ಎಷ್ಟಾಗಬಹುದು. ಈಗ ನಾ ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ನಿಮಗೆ ಪ್ರಿಫರೆನ್ಸ್ ಶೇರ್ ಹೇಳಿದ್ದು ಇರ್ರಿಡಿಮೇಬಲ್, ಈಗ ಹೇಳ್ತಾ ಇರೋದು ರಿಡಿಮೇಬಲ್. ಅಂದರೆ ನೀವು ಇಲ್ಲಿ ಎರಡೂ ಸಾಲ್ವ್ ಮಾಡಬೇಕು. ಒಂದು ಇರ್ರಿಡಿಮೇಬಲ್ ಸಾಲ್ವ್ ಮಾಡಬೇಕು, ಇನ್ನೊಂದು ರಿಡಿಮೇಬಲ್ ಸಾಲ್ವ್ ಮಾಡಬೇಕು. ಅಂದರೆ ಇರ್ರಿಡಿಮೇಬಲ್ ಯಾವುದೇ ರೀತಿಯಿಂದ ಇಯರ್ಸ್ ತೊಗೊಳಂಗಿಲ್ಲ, ರಿಡಿಮೇಬಲ್ ಅಂದಾಗ ಇಯರ್ಸ್ ತೊಗೋಬೇಕು. ನೋಡಿರಿ, ಇಯರ್ಸ್ ಕೊಡ ನೋಡಿರಿ, 10 years. ಓಕೆ, ಅಸ್ಯೂಮಿಂಗ್ ಪ್ರಿಫರೆನ್ಸ್ ಶೇರ್ ಆರ್ ಸೋಲ್ಡ್ ಅಟ್ ಪಾರ್ ಆಟ್ ಪ್ರೀಮಿಯಮ್ 10 each. ನೋಡಿ, ಇದನ್ನು ಕೂಡ ಮತ್ತೆ ಇದ್ರಾಗ ನೀವು ಇರ್ರಿಡಿಮೇಬಲ್ ತೊಗೊಂಡು ಆಟ್ ಪಾರು ತೊಗೋಬೇಕು, ಪ್ರೀಮಿಯಮ್ ತೊಗೋಬೇಕು. ರಿಡಿಮೇಬಲ್ ತೊಗೊಂಡು ಆಟ್ ಪಾರು ತೊಗೋಬೇಕು, ಇರ್ರಿಡಿಮೇಬಲ್ ತೊಗೊಂಡು ಆಟ್ ಪಾರ ಪ್ರೀಮಿಯಮ್ ತೊಗೋಬೇಕು, ರಿಡಿಮೇಬಲ್ ತೊಗೊಂಡು ಆಟ್ ಪಾರ ಪ್ರೀಮಿಯಮ್ ತೊಗೊಳ್ಬೇಕು. ಮತ್ತೊಮ್ಮೆ ನೋಡಿರಿ ಪ್ರಾಬ್ಲಮ್, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾಹು ಕಂಪನಿ 10% ಪ್ರಿಫರೆನ್ಸ್ ಶೇರ್ ಇದೆ, ಫೇಸ್ ವ್ಯಾಲ್ಯೂ 100 ಇದೆ, ಫ್ಲೋಟೇಷನ್ ಕಾಸ್ಟ್ 4% ಆನ್ ಫೇಸ್ ವ್ಯಾಲ್ಯೂ ಇದೆ. ಕ್ಯಾಲ್ಕುಲೇಟ್ ಪ್ರಿಫರೆನ್ಸ್ ಶೇರ್ ಅಂತಂದ್ರಿ. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಶೇರ್ ಒಮ್ಮೆ ಇರ್ರಿಡಿಮೇಬಲ್ ತೊಗೊಂಡ್ರಿ, ಇನ್ನೊಂದು ರಿಡಿಮೇಬಲ್ ತೊಗೊಂಡ್ರಿ. ಇರ್ರಿಡಿಮೇಬಲ್ ಮತ್ತು ರಿಡಿಮೇಬಲ್ ತೊಗೋಬೇಕಾದ್ರೆ ಅದರಲ್ಲಿ ಮತ್ತೆ 2 ತೊಗೋಬೇಕು. ಒಂದ್ಸಲ ಆಟ್ ಪಾರ್ ತೊಗೋಬೇಕು, ಇನ್ನೊಮ್ಮೆ ಪ್ರೀಮಿಯಮ್ ತೊಗೋಬೇಕು. ಅರ್ಥ ಆಯಿತು? ಸಾಲ್ವ್ ಮಾಡೋಣ. ಸೊಲ್ಯೂಷನ್: ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಶಾಹು ಕಂಪನಿ ಲಿಮಿಟೆಡ್. ಫಸ್ಟ್ ಕೇಸ್, ಇಫ್ ದೇ ಆರ್ ಇರ್ರಿಡಿಮೇಬಲ್ ತೊಗೊಂಡು, ಇಲ್ಲಿ ನೋಡಿ, ಇದು ಇರ್ರಿಡಿಮೇಬಲ್ ತೊಗೊಂಡು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಬೇಕಾದ್ರೆ ಒಮ್ಮೆ ಏನು ಮಾಡ್ಬೇಕು ರೀ, ಆಟ್ ಪಾರ್, ಇನ್ನೊಮ್ಮೆ ಆಟ್ ಪ್ರೀಮಿಯಮ್. ಅರ್ಥ ಆಯಿತು? ಫಸ್ಟ್ ಇಶ್ಯೂಡ್ ಆಟ್ ಪಾರ್. ಇದರಲ್ಲಿ ನೋಡಿ D/NP ಅದೇ ಫಾರ್ಮುಲಾ. ಇರ್ರಿಡಿಮೇಬಲ್ ಬತ್ತಂದರೆ ಹಳೆ ಫಾರ್ಮುಲಾ, ರಿಡಿಮೇಬಲ್ ಬತ್ತಂದರೆ ಹಳೆ ಫಾರ್ಮುಲಾ, ರಿಡಿಮೇಬಲ್ ಬತ್ತಂದರೆ ಆಗಲೇ ತೋರಿಸಿದ್ರಿ ಫಾರ್ಮುಲಾ. ಅಂದರೆ ಈ ಫಾರ್ಮುಲಾ ಏನು ತೋರಿಸಿಲ್ಲ ನೋಡಿರಿ, ಈ ಫಾರ್ಮುಲಾ ಬರ್ತದೆ ನೋಡಿ. ರಿಡಿಮೇಬಲ್ ಅಂದಾಗ ಇದು ಫಾರ್ಮುಲಾ ಬರ್ತದೆ, ಮತ್ತು ಇರ್ರಿಡಿಮೇಬಲ್ ಅಂದಾಗ ಏನು ಫಸ್ಟಿಗೆ ನಾನು ನಿಮಗೆ ಫಾರ್ಮುಲಾ ಹೇಳಿದಲ್ರಿ, ಅದೇ ಫಾರ್ಮುಲಾ ಇಲ್ಲಿ ಬರುತ್ತದೆ. ನೋಡಿರಿ,
ಕೆ ಪಿ ಈಸ್ ಈಕ್ವಲ್ ಟು ಡಿ ಡಿವೈಡ್ ಬೈ ಎನ್ ಪಿ ಇಂಟು 100. ಡಿ ಅಂದರೆ 10% ಗೊತ್ತೇ ಇದೆ, ಎನ್ ಅಂದರೆ 100 ಇದೆ. ಆದರೆ ಎನ್ 100 ಹೇಗೆ ತಗೋಬೇಕಾದರೆ 100 ಮೈನಸ್ 4 ಅಂದರೆ ಫೇಸ್ ವ್ಯಾಲ್ಯೂ ಮೇಲೆ ಫ್ಲೋಟೇಷನ್ ಕಾಸ್ಟ್ ನಾನು ಲೆಸ್ ಮಾಡಿದ್ದು ನೋಡ್ರಿ. ಇಲ್ಲಿ ಅರ್ಥ ಆಗ್ತಾ ಇದೆ. ಎನ್ ಪಿ 96 ಆಗಿದೆ. 96 ಯಾಕೆ ಆಗಿದೆ ಅಂದರೆ 100 ಮೈನಸ್ 4 ಮೀನ್ಸ್ ಫ್ಲೋಟೇಷನ್ ಕಾಸ್ಟ್ 4% ಇದೆ ನೋಡಿರಿ. 96 ಉಳಿತು ನೋಡಿರಿ. ಫಾರ್ಮುಲಾ ಡಿ ಡಿವೈಡ್ ಬೈ ಎನ್ ಪಿ ಇಂಟು 100. ಡಿ ಅಂದರೆ 10% ಕೊಟ್ಟಿದ್ದಲ್ಲಿ ಮೇಲೆ ನೋಡಿರಿ ಪ್ರಾಬ್ಲಮ್ ನೀವು ನೋಡಿರಿ 10% ನೋಡಿರಿ ಡಿಫ್ರೆನ್ಷಿಯೇಟ್ 10% ಕರ್ಸರ್ ನೋಡಿರಿ. ಸೊ ಡಿ ಅಂದರೆ 10%, ಎನ್ ಪಿ ಅಂದರೆ 100 ಮೈನಸ್ 4 96 ಮತ್ತು ಸಾಲ್ವ್ ಮಾಡೋದು 10 ಡಿವೈಡ್ ಬೈ 96 ಇಂಟು 100 1041. ಸೊ ಆನ್ಸರ್ ವಿಲ್ ಬಿಕಮ್ 10.41. ಇಷ್ಟೇ ಆಟ್ ಪಾರ್. ಏನೂ ಇಲ್ಲ ನೋಡಿರಿ ಆಟ್ ಪಾರ್ದ ಏನೂ ಮಾಡಿಲ್ಲ ನಾವು. ಡಿ ಡಿವೈಡ್ ಬೈ ಎನ್ ಪಿ ಇಂಟು 100 ಇತ್ತು. ಡಿ ಅಂದರೆ 10%, ಎನ್ ಪಿ 100 ಮೈನಸ್ 4 ಯಾಕೆ ತೊಗೊಂಡಂದ್ರೆ ಇದು ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡಿದ್ರಿ. ಎನ್ ಪಿ 96 ಆಯಿತು, ಡಿವಿಡೆಂಡ್ 10% ಆಯಿತು. ಫಾರ್ಮುಲಾ ಪ್ರಕಾರ ಹಚ್ಕೋತೀವಿ. 10 ಡಿವೈಡ್ ಬೈ 96 ಇಂಟು 100 ಮಾಡ್ತೀರಿ. ಇದನ್ನು ಸಾಲ್ವ್ ಮಾಡ್ತೀರಿ. ಸಾಲ್ವ್ ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 10.41. ಓಕೆ, ನಾವು ಇಶ್ಯೂಡ್ ಆಟ್ ಪ್ರೀಮಿಯಮ್ದಲ್ಲಿ ಇಶ್ಯೂ ಮಾಡಿದಾಗ ಎಷ್ಟು ನೋಡಿರಿ. ಅದೇ ಫಾರ್ಮುಲಾ ನೋಡಿರಿ. ಕೆ ಪಿ ಈಸ್ ಈಕ್ವಲ್ ಟು ಡಿ ಡಿವೈಡ್ ಬೈ ಎನ್ ಪಿ ಇಂಟು 100. ಡಿ ಅಂದರೆ 10%. ಎನ್ ಪಿ ಹೆಂಗೆ ಸಾಲ್ವ್ ಮಾಡಬೇಕು? 100 ಪ್ಲಸ್ 10 ಅಂದರೆ ಶೇರ್ ಪ್ರೈಸ್ 100, ಪ್ರೀಮಿಯಮ್ ಒಂದು 10 ರೂಪಾಯಿ ಅಂದರೆ ಪ್ರೀಮಿಯಮ್ ಬಂದಾಗ ಪ್ಲಸ್ ಆಗ್ತದೆ. 100 ಪ್ಲಸ್ 10 ಅಂದರೆ 110 ಆಯಿತು. ಮೈನಸ್ 4% ಫ್ಲೋಟೇಷನ್ ಕಾಸ್ಟ್ 4 ಅಂದರೆ ಎಷ್ಟಾಯಿತು? 106. ಸರ್ 4% ಫ್ಲೋಟೇಷನ್ ಕಾಸ್ಟ್ ಅವ ಯಾವಾಗಲೂ ಫೇಸ್ ವ್ಯಾಲ್ಯೂ ಮೇಲೆ ತೊಗೊಂಡ್ರಿ. ಅಂದರೆ 110 ಮೇಲೆ 4 ತೊಗೊಂಡಿಲ್ಲ ನಾವು, 100 ಮೇಲೆ 4 ತೊಗೋತೀವಿ. ಅರ್ಥ ಇರಲಿ. ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ತೀವಿ. ಕ್ಲಿಯರ್ಲಿ ಅಂದ ನೋಡ್ರಿ. ಇಲ್ಲಿ ಮಿಸ್ ನೋಡ್ರಿ ಕ್ಲಿಯರ್ಲಿ ದಿಸ್ ರೀಡ್ ಕೇರ್ಫುಲಿ. Flotation costs are estimated at 4% of the face value. So we consider 4% on not 110. We are considering 4% on 100. So answer will become see here 100 plus 10 minus 4 106. ಅರ್ಥ ಆಯಿತು. 110 ಮೇಲೆ 4% ಅಲ್ಲ, 100 ಮೇಲೆ 4%. 100 plus 10 110 ಆಯಿತು, minus 4 106. ಫಾರ್ಮುಲಾ ಪ್ರಕಾರ ಹಚ್ಕೋತ್ರಿ. 10 ಡಿವೈಡ್ ಬೈ 106 ಇಂಟು 100. ಡಿ ಮೀನ್ಸ್ 10%, 10. ಎನ್ ಪಿ ಮೀನ್ಸ್ 106 ಇಂಟು 100 ಇಂಟು 100. ದ ಆನ್ಸರ್ ವಿಲ್ ಬಿಕಮ್ 9.4. ಓಕೆ, ಇದು ಯಾವಾಗ ರೀ ಪ್ರೀಮಿಯಮದಲ್ಲಿ ಇಶ್ಯೂ ಮಾಡಿದಾಗ ಫ್ಲೋಟೇಷನ್ ಕಾಸ್ಟು ಇದ್ದಾಗ ನಿಮ್ಮ ಆನ್ಸರ್ 9.4 ಬರುತ್ತದೆ. ಈಗ ಇಫ್ ದೇ ಆರ್ ಇರ್ರಿಡಿಮೇಬಲ್ ಇದು ಬಂದಾಗ ಹೇಗೆ ನೋಡ್ರಿ. ಇಶ್ಯೂ ಡೇಟ್ ಪಾರ್ ತಗೋಬೇಕು. ಫಾರ್ಮುಲಾ ಆಗಲೇ ಕೊಟ್ಟಿದ್ದೆ, ಅದೇ ತೊಗೊಂಡು ನೋಡ್ರಿ. ಡಿ ಅಂಡರ್ ಬ್ರಾಕೆಟ್ ಎಫ್ ಮೈನಸ್ ಎನ್ ಪಿ ಬ್ರಾಕೆಟ್ ಕಂಪ್ಲೀಟ್ ಡಿವೈಡ್ ಬೈ ಎನ್ ಪಿ ಪ್ಲಸ್ ಎಫ್ ಬೈ 2. ಡಿ ಅಂದರೆ ಗೊತ್ತಿದೆ 10%, ಎಫ್ ಅಂದರೆ ಫೇಸ್ ವ್ಯಾಲ್ಯೂ 100, ಎನ್ ಪಿ ಅಂದರೆ 100. ನೆಕ್ಸ್ಟ್ ಎನ್ ಪಿ ಅದಿಲ್ಲ ಮತ್ತು ಎನ್ ಪಿ ಅದ ರೀ. ನೆಕ್ಸ್ಟ್ ಮತ್ತೇನು ಉಳಿದ್ರು? ಎನ್ ಅಂದರೆ 10 years. ಈಗ ಇಲ್ಲಿ 96 ಹೆಂಗೆ ಬತ್ತು ಅಂದರೆ ಫಸ್ಟ್ ಕೇಸ್ದಲ್ಲಿ ಏನಂದ್ರೆ ಫ್ಲೋಟೇಷನ್ ಕಾಸ್ಟ್ ತೊಗೊಂಡು ಮಾಡೋಣ. ಇನ್ನೊಂದು ಫ್ಲೋಟೇಷನ್ ಕಾಸ್ಟ್ ಇರಲಾರ ಮಾಡೋಣ. ಓಕೆ ನೋಡ್ರಿ, ಫ್ಲೋಟೇಷನ್ ಕಾಸ್ಟ್ ಎರಡು ಕೂಡ ತೊಗೋಬೇಕು. ಒಮ್ಮೆ ಪ್ರೀಮಿಯಮ್ ತೊಗೊಂಡು ಮಾಡಬೇಕು, ಒಮ್ಮೆ ಪ್ರೀಮಿಯಮ್ ಇರಲಾರ ಮಾಡಬೇಕು. ಫ್ಲೋಟೇಷನ್ ಕಾಸ್ಟ್ ಎರಡು ಕಡೆ ಬರ್ತದೆ. ಎಲ್ಲಿ ಇರಲಿ ಫ್ಲೋಟೇಷನ್ ಕಾಸ್ಟ್ ಬರುದೇ ನೋಡ್ರಿ. ಮತ್ತೊಮ್ಮೆ ಹೇಳ್ತೀನಿ. ಡಿ 10%, ಎಫ್ ಫೇಸ್ ವ್ಯಾಲ್ಯೂ 100, ಎನ್ ಪಿ 100 ಇದೆ. ಫ್ಲೋಟೇಷನ್ ಕಾಸ್ಟ್ ಯಾವಾಗಲೂ ತೊಗೋಬೇಕು. 100 ಮೈನಸ್ 4 ಫ್ಲೋಟೇಷನ್ ಕಾಸ್ಟ್ 4 ಕೊಟ್ಟಿದ್ದಾನೆ, 4% ಆಯಿತು. ಅದ ಕಾರಣ 100 ಮೈನಸ್ 4 ಮಾಡ್ತೀನಿ, 96 ಬತ್ತು. ಎನ್ 10 years ಕೊಟ್ಟಾನ ಪ್ರಾಬ್ಲಮ್ದಲ್ಲಿ. ನೋಡ್ರಿ ಪ್ರಾಬ್ಲಮ್ ಮತ್ತೊಮ್ಮೆ ಹಿಂದೆ ಹೋಗಿ, ಅದಕ್ಕೆ 10 years. ಪ್ರಾಬ್ಲಮ್ ಪ್ರಕಾರ ಫಾರ್ಮುಲಾ ಪ್ರಕಾರ ಹಚ್ಕೊಳ್ಳೋನು. ಡಿ ಮೀನ್ಸ್ 10% ಪ್ಲಸ್ಸಿಗೆ ಪ್ಲಸ್ 100 ಮೈನಸ್ 96 ಡಿವೈಡ್ ಬೈ 10. ಅಂದರೆ ಎಫ್ 100, ಎನ್ ಪಿ 96 ಡಿವೈಡ್ ಬೈ 10 ಮಾಡ್ತೀರಿ. 96 ಎನ್ ಪಿ ಅಂದರೆ 96 ಪ್ಲಸ್ಸಿಗೆ ಪ್ಲಸ್ ಎಫ್ ಬೈ 2 100 ಬೈ 2 ಮಾಡ್ತೀರಿ. ನೆಕ್ಸ್ಟ್ ಇಲ್ಲಿ ಬರ್ತದೆ ಆನ್ಸರ್ ನಿಮ್ಮದು. ಆನ್ಸರ್ ನೋಡ್ರಿ 10 ಪ್ಲಸ್ 100 ಮೈನಸ್ 96 4 ಬತ್ತು. 4 ಬೈ 10 ಮಾಡ್ತೀರಿ. ಇಲ್ಲಿ 96 ಪ್ಲಸ್ 100 196 ಆಯಿತು. ಡಿವೈಡೆಡ್ 2ಗೆ 2 ಮತ್ತೊಮ್ಮೆ ಹೇಳ್ತೀನಿ ನೋಡಿರಿ. 10ಗೆ 10 ತೊಗೋತೀರಿ, ಪ್ಲಸ್ಸಿಗೆ ಪ್ಲಸ್ಸು 100 ಮೈನಸ್ 96 ಅಂದರೆ 4 ಆಯಿತು. ಡಿವೈಡೆಡ್ 10ಗೆ 10 ಡಿವೈಡೆಡ್ ಬೈ 96ಗೆ 96 ಪ್ಲಸ್ 100 196 ಆಯಿತು. ಡಿವೈಡೆಡ್ ಬೈ 2 ಇದನ್ನು ಸಾಲ್ವ್ ಮಾಡ್ತೀರಿ. ಮತ್ತು ಇದು ಆನ್ಸರ್ಸ್ ಬರ್ತದೆ ನೋಡ್ರಿ. 10 ಪ್ಲಸ್ 4 ಬೈ 10 ಮಾಡಿದಾಗ ಇದು ಎಲ್ಲ ಕುರ್ಶೇಷ್ ಬರ್ತದೆ ಅಂದರೆ 10.4 ಬರ್ತದೆ. ಅಂದರೆ 4 ಬೈ 10 ಮಾಡಿದಾಗ ನಿಮ್ಮ ಆನ್ಸರ್ 0.4 ಬರ್ತದೆ ರೀ. ಆದ ಕಾರಣ 10 ಪ್ಲಸ್ 0.4 ಮೀನ್ಸ್ 10.4. 196 ಬೈ 2 ಮಾಡಿದಾಗ 98 ಬರ್ತದೆ. ಇದರ ಆನ್ಸರ್ ಈಗ 10.61. ಓಕೆ 10.61. ಮ್ಯಾಥಮೆಟಿಕಲ್ದಾಗ ಎಲ್ಲ ಪರ್ಫೆಕ್ಟ್ ಇರ್ಬೋದು. ನೀವು ಸ್ವಲ್ಪ ನೋಡ್ಕೋರಿ, ಈಸಿ ಇದೆ, ಏನು ಟಫ್ ಇಲ್ಲ. ಮ್ಯಾಥಮೆಟಿಕಲ್ ವೈಸ್ ನಾವು ಸಾಲ್ವ್ ಮಾಡ್ತಾ ಹೋದೀವಿ. ಓಕೆ
ಏನೂ ಇಲ್ಲ ನೋಡಿರಿ. ಮತ್ತೊಮ್ಮೆ ಹೇಳ್ತೀನಿ, 10 + 4/10 ಅಂದರೆ 10ಗೆ 10 ಹಿಡ್ಕೋತೀರಿ, 4/10 ಅಂದರೆ ಎಷ್ಟಾಯಿತು 0.4. ಅದಕ್ಕೆ 0.4 + 10 ಅಂದರೆ 10.4 ಡಿವೈಡೆಡ್ ಈ ಡಿವೈಡೆಡ್ ರೀ 96/2 ಮಾಡಿದಾಗ 98. ಇದು ಸಾಲ್ವ್ ಮಾಡಿದಾಗ 106 ಬರ್ತದೆ ಅಥವಾ 10.61. ಈಗ ಯಾವ್ರಿ ಇದು ಯಾವುದಾಯ್ತು ಆ್ಯಟ್ ಪಾರ್ ಆಯಿತು. ಈಗ ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್. ನೋಡಿರಿ ಪ್ರೀಮಿಯಮ್ ಅಂದಾಗ ಡಿ ಮೀನ್ಸ್ 10%, ಎಫ್ ಅಂದರೆ ಎಫ್ ಈಗ 100, ಎನ್ ಪಿ ಅಂದರೆ 100 + 10 - 4 ಆಗ ಹೇಳಿ ನಿಮಗೆ ಅದೇ ಸೇಮ್ ನೋಡಿರಿ 100 + 10 - 4. 10 ಅಂದರೆ ಪ್ರೀಮಿಯಮ್, ಎನ್ ಪಿ ನೋಡಿರಿ 100ಗೆ ಫೇಸ್ ವ್ಯಾಲ್ಯೂ + 10 ಪ್ರೀಮಿಯಮ್ ಮೈನಸ್ ಪ್ರೊಡಕ್ಷನ್ ಕಾಸ್ಟ್ 106 ಆಯಿತು. ಎನ್ ಮೀನ್ಸ್ 10 ಇಯರ್ಸ್. ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರನೂ ಹಚ್ಕೋಬೇಕು. ಡಿ ಮೀನ್ಸ್ 100, ಎಫ್ ಅಂದರೆ 100, ಎನ್ ಪಿ ಅಂದರೆ 106 ಇಲ್ಲಿ ಬಂದದ್ದು ನೋಡಿರಿ 106 ಡಿವೈಡೆಡ್ ಎನ್ನಿಗೆ 10 ಮತ್ತು ಹೋಲ್ ಡಿವೈಡೆಡ್ ಎನ್ ಪಿ ಮೀನ್ಸ್ 106, ಎನ್ ಪಿ ಮೀನ್ಸ್ 106 ಪ್ಲಸ್ಸಿಗೆ ಪ್ಲಸ್ ಎಫ್ ಮೀನ್ಸ್ 100 /2. ಈಗ ಇದು ಸಾಲ್ವ್ ಮಾಡಿದಾಗ ನೋಡಿರಿ ಒನ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಇದ್ದೀನಿ. 100 - 106 -6 ಇದು 100 - 106 ಅಂದರೆ -6 ಬ್ರ್ಯಾಕೆಟ್ದಾಗ ಇಟ್ಟಿನಿ ನಾನು. ಡಿವೈಡೆಡ್ 10ಗೆ 10, ಇದನ್ನು 10 +ಗೆ 10 ಪ್ಲಸ್ ಹೋಲ್ ಡಿವೈಡೆಡ್ 106 106 + 100/2 ಅಂದರೆ ಇದು 106 100/2 ಮಾಡಿದಾಗ ಇಲ್ಲಿ ಎಷ್ಟು ಬರ್ತದೆ 206 ಮತ್ತು /2 ಮಾಡ್ತೀನಿ. ನೆಕ್ಸ್ಟ್ ನೋಡಿರಿ 6 - 6 / 10 ಇದು ಸಾಲ್ವ್ ಮಾಡಿದಾಗ 0.6 ಬರ್ತದೆ ರೀ. ಅಂದರೆ -6 / 10 ಮಾಡಿದಾಗ 0.6 ಬರ್ತದೆ. 10 +ಗೆ 10 ಪ್ಲಸ್ ಮೈನಸ್ ಆದಾಗ ಆಟೋಮೆಟಿಕ್ಲಿ ನಿಮ್ಮ ಆನ್ಸರ್ ಏನಾದ್ರಲ್ಲಿ ಮೈನಸ್ ಅದ ರೀ. ಅದಕ್ಕೆ -0.6 10 - 0.6 ಮಾಡ್ತೀರಿ. ಕಡೆ 206/2 ಮಾಡ್ತೀರಿ. ಎಷ್ಟು ಬರ್ತದೆ ರೀ 9.4 ಬರ್ತದೆ. 9.4 ಯಾವ್ದು ರೀ 10 - 0.6 9.4 ಬತ್ತು. ಡಿವೈಡೆಡ್ 206/2 ಮಾಡಿದಾಗ 103 ಬರ್ತದೆ. ಅಂದರೆ ನಿಮ್ಮ ಆನ್ಸರ್ ಎಷ್ಟು ಬರ್ತದೆ 9.12. ಅರ್ಥ ಆಯಿತು. ನಿಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ 9.2. ಓಕೆ, ಇದು ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್ ಆಫ್ ₹10 ಇದ್ದಾಗ ಅಕಾರ್ಡಿಂಗ್ ಟು ಫಾರ್ಮುಲಾ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಿದ್ದೀವಿ. ಸ್ವಲ್ಪ ಸರಿಯಾಗಿ ನೋಡಿರಿ, ಈಸಿ ಅದ, ಏನು ಟಫ್ ಏನಿಲ್ಲ. ಆಗ ಇದೆಲ್ಲ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೀವೆಲ್ಲ ಮ್ಯಾಥಮೆಟಿಕಲೆಲ್ಲ ನೀವು ಸ್ಕೂಲ್ದಲ್ಲಿ ಕಲ್ತಿರ್ತೀರಿ, ಅದೇ ಪ್ರಕಾರ ಇದೆ. ಏನೇ ಡೌಟ್ ಇದ್ದರೆ ಕೇಳಬಹುದು. ಇಲ್ಲಿಗೆ ಇದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಮುಗೀತು. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕೊಡ್ತೀನಿ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ದಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ವಾಟ್ಸಪ್ದಲ್ಲಿ. ಮತ್ತು ಇದರ ಮೇಲೆ ಇಲ್ಲಿನ ಮೇಲೆ ಕೆಲವೊಂದು ಪ್ರಾಬ್ಲಮ್ ಕೊಡ್ತೀನಿ. ಆ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕು ಅದೇ ಥರ. ಮತ್ತು ಏನು ಪ್ರಾಬ್ಲಮ್ಸ್ ಕೊಡ್ತಾ ಇದ್ದೀನಿ ಅಥವಾ ಏನು ನಿಮಗೆ ಏನು ನೋಟ್ಸ್ ಕೊಡ್ತಾ ಇದ್ದೀನಿ, ಯೂಟ್ಯೂಬ್ ವಿಡಿಯೋ ಕೊಡ್ತಾ ಇದ್ದೀನಿ, ತಾವೆಲ್ಲರೂ ಅದು ಯಾವುದೇ ಬುಕ್ಕಲ್ಲಿ ಆಲ್ರೆಡಿ ನೀವು ನೋಟ್ಸ್ ಮಾಡಿದರೆ ಅದರಲ್ಲೇ ಬರೀಬೋದು, ಅಥವಾ ನೋಟ್ಸ್ ಮಾಡಿಲ್ಲ ಅಂದರೆ ಹಳೆಯ ಹೊಸ ಬುಕ್ ಪ್ರಿಪೇರ್ ಮಾಡಿ ಬರೀಬೋದು. ಕಂಟಿನ್ಯೂ ಮಾಡಿರಿ ನೋಟ್ಸ್, ಯಾವುದೂ ಬಿಡೋಕ್ಕೆ ಹೋಗಬೇಡ್ರಿ. ಏನು PPT ಯೂಟ್ಯೂಬ್ ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇದ್ದೀನಿ ಇದು ಯಾಕಂದರೆ ಮುಂದೆ ನಿಮಗೆ ಫ್ಯೂಚರ್ದಲ್ಲಿ ಎಕ್ಸಾಮ್ ಬರೆಯುವಂಥ ಹೆಲ್ಪ್ ಆಗ್ಬೋದು. ಓಕೆ, ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.